ನಾನು ಬೀದರ್ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡುತ್ತೇನೆ ಎಂದು ಊಹಾಪೋಹಗಳು ಕೇಳಿಬರುತ್ತಿವೆ. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷಕ್ಕೆ ಹೋಗುವುದಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಎಂದು ಅಥಣಿ ಮತಕ್ಷೇತ್ರದ ಶಾಸಕರಾದ ಲಕ್ಷ್ಮಣ್ ಸವದಿ ಸ್ಪಷ್ಟನೆ ನೀಡಿದರು. ಇಂದು ಅಥಣಿ ತಾಲೂಕಿನ ಯಕ್ಕಂಚಿ ಗ್ರಾಮದಲ್ಲಿ ಮಾತನಾಡಿದ ಅವರು, ನಾನು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೇನೆ ಅನ್ನೋದು ಸುಳ್ಳು ಅಂತ ಹೇಳಿದರು. ವರದಿ ದಾವಲ ಮಲ್ಲಿಕಾರ್ಜುನ, ಎಬಿ ನ್ಯೂಸ್, ಅಥಣಿ. ಏನು ಉತ್ತರ ಕೊಡ್ತಾರೆ ನೋಡೋಣ. ಸರ್, ಬೀದರ್ನಿಂದ ನೀವು ಬಿಜೆಪಿ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರಂತೆ? ಅದು ಪತ್ರಿಕೆಯಲ್ಲಿ ಬಂದದ್ದು ಇವತ್ತು ನಾನು ನೋಡಿದೆ. ಇದೇ ಈಗ ಒಬ್ಬರು ನನಗೆ ಫೋನ್ ಮಾಡಿದರು, ಹಳೆಯ ಒಬ್ಬ ಸ್ನೇಹಿತರು, ನನ್ನ ಅಭಿಮಾನಿ. ಪತ್ರಿಕೆಯಲ್ಲಿ ಬಂದಿದೆ, ಬೀದರ್ಕ್ಕೆ ನಿಮ್ಮದು ಹೆಸರು ಬರ್ತಾ ಇದೆ ಅಂತ. ನಾನು ಅದಂದು ಇದ್ಯಾವುದಪ್ಪ, ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತಿಂದ ಎತ್ತ ಸಂಬಂಧವಯ್ಯ ಅಂಥೇಳಿ ಎಲ್ಲಿಂದ ತಂದು ಎಲ್ಲಿ ನನಗೆ ಹೆಚ್ಚಿಪ್ಪ ಅಂತ ಕೇಳಿದೆ ಅವನು. ನಾನು ಪತ್ರಿಕೆಯಲ್ಲಿ ಬಂದಿತ್ತು, ಅವನು ಪತ್ರಿಕೆ ಬಂದಿದ್ದೆಲ್ಲ ಬ್ರಹ್ಮಲಿಪಿ ಅಲ್ಲಪ್ಪ, ತಲೆ ಕೆಡಿಸ್ಬಿಡ ಅಂತೇಳಿ. ಸರ್, ಏನಾದರೂ ಚಿಕ್ಕೋಡಿಯ ಸ್ಪರ್ಧೆ ಮಾಡ್ತೀರಾ? ಯಾವ ರೀತಿ ಲೋಕಸಭೆಗೆ ಕಾಂಗ್ರೆಸ್ನಿಂದ ಆಫರ್ ಬಂದರೆ? ಈಗಾಗಲೇ ಚಿದಾನಂದ ಸೂರಿ ಅವ್ರ ಮಾತು ಕೇಳಿ ಬರ್ತಾ ಇದೆ. ನಾನು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ. ಯಾವುದೇ ಪಕ್ಷದಲ್ಲಿ ನಾ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ. ಯಾಕಂದರೆ ನನಗೆ 1,71,000 ಜನರು ಆದೇಶ ಮಾಡಿದ್ದಾರೆ ಶಾಸಕಾಗಿ ಇಲ್ಲಿ ಇರಬೇಕು ಅಂಥೇಳಿ. ಶಾಸಕಾಗಿ ನಾನು ಇರ್ತೀನಿ. ಮತ್ತು ಸಾಕು.